ಒಂದು ಹಳ್ಳಿಯಲ್ಲಿ ರಾಮು ಎಂಬ ರೈತ ವಾಸಿಸುತ್ತಿದ್ದ. ಅವನಿಗೆ ಶೇಖರ್ ಎಂಬ ಮಗ. ರಾಮು ದಿನವೆಲ್ಲ ಹೊಲದಲ್ಲಿ ದುಡಿದು ಕಷ್ಟದಿಂದ ಕುಟುಂಬವನ್ನು ನಡೆಸುತ್ತಿದ್ದ. ಶೇಖರ್ ಬಾಲ್ಯದಿಂದಲೇ ತಂದೆಯ ಶ್ರಮವನ್ನು ನೋಡಿ ಬೆಳೆದವನಾಗಿದ್ದ. ಬಡತನ ಇದ್ದರೂ ಅವನ ಕನಸುಗಳು ದೊಡ್ಡದಾಗಿದ್ದವು. ಶೇಖರ್ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ. ಪುಸ್ತಕಗಳ ಕೊರತೆ ಇದ್ದರೂ ಅವನು ಗುರುಗಳ ಮಾತನ್ನು ಗಮನದಿಂದ ಕೇಳುತ್ತಿದ್ದ. ಶಾಲೆಯ ನಂತರ ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ಅವನಿಗೆ ಕೃಷಿಯ ಬಗ್ಗೆ ಹೊಸ ಯೋಚನೆಗಳು ಬರತೊಡಗಿದವು. ಕಾಲೇಜಿಗೆ ಸೇರಿದ ನಂತರ ಆಧುನಿಕ ಕೃಷಿ ತಂತ್ರಜ್ಞಾನ, ಮಾರುಕಟ್ಟೆ ವ್ಯವಸ್ಥೆ ಮತ್ತು ಉಳಿತಾಯದ ಮಹತ್ವವನ್ನು ಕಲಿತ. ಓದನ್ನು ಮುಗಿಸಿದ ಮೇಲೆ ನಗರಕ್ಕೆ ಕೆಲಸಕ್ಕೆ ಹೋಗುವ ಬದಲು ಶೇಖರ್ ಹಳ್ಳಿಗೆ ಮರಳಿದ. ತಂದೆಯ ಜಮೀನಿನಲ್ಲಿ ಜೈವಿಕ ಕೃಷಿ ಆರಂಭಿಸಿದ. ಮಧ್ಯವರ್ತಿಗಳನ್ನು ಬಿಟ್ಟು ನೇರವಾಗಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಮಾರಲು ಶುರುಮಾಡಿದ. ಮೊದಲಲ್ಲಿ ನಷ್ಟವಾಯಿತು, ಜನರು ನಗಿದರು. ಆದರೆ ಶೇಖರ್ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೆಲವು ವರ್ಷಗಳಲ್ಲಿ ಅವನ ಬೆಳೆಗಳಿಗೆ ದೊಡ್ಡ ಬೇಡಿಕೆ ಬಂದಿತು. ಅವನು ಇನ್ನಷ್ಟು ಜಮೀನು ಬಾಡಿಗೆಗೆ ತೆಗೆದು ಯುವಕರಿಗೆ ಕೆಲಸ ನೀಡಿದ. ಕ್ರಮೇಣ ಅವನ ಆದಾಯ ಹೆಚ್ಚಾಯಿತು. ಹೀಗೆ ಒಂದು ರೈತನ ಮಗ ಶ್ರಮ, ಜ್ಞಾನ ಮತ್ತು ಸಹನಶೀಲತೆಯಿಂದ ಕೋಟ್ಯಧೀಶ್ವರನಾದ.